नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಐ ವಾಸ್ ಟಾಕಿಂಗ್ ಅಬೌಟ್ ಸಮ್ ಡಿಫ್ರೆಂಟ್ ಅಲ್ಟ್ರಾಸೌಂಡ್ ಟೆಕ್ನಿಕ್ಸ್, ಸಿ ಟಿ ಸ್ಕ್ಯಾನ್, ಇವ್ಯಾಲ್ಯೂಯೇಷನ್ ಆಫ್ ಸ್ಟೋನ್ಸ್, KUB ಎಟ್ಸೆಟ್ರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅಂದರೆ ಇಮೇಜ್ ಗೈಡೆಡ್ ಬಯಾಪ್ಸಿ, ಅಂದರೆ ಇಮೇಜ್ ಗೈಡೆಡ್ ಕೋರ್ ಬಯಾಪ್ಸಿ ವರ್ಸಸ್ ಇಮೇಜ್ ಗೈಡೆಡ್ FNAC, ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ, ಅಂದರೆ FNAC. ಅದಕ್ಕೂ ಕೋರ್ ಬಯಾಪ್ಸಿ ಇದಕ್ಕೂ ಏನು ಡಿಫ್ರೆನ್ಸು ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಅಂತ ತಿಳ್ಕೊಳ್ಳೋಣ. ಯೂಶ್ವಲಿ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂದರೆ ಫೈನ್ ನೀಡಲ್ ಅಂದ್ರೇನು? ಫೈನ್ ಅಂದರೆ ಥಿನ್ ಅಂತ, ಅದು ಥಿನ್ ನೀಡ್ಲ್ ಯೂಸ್ ಮಾಡ್ತೀವಿ ಒಂದು. ಅದರಲ್ಲಿ ಆಸ್ಪಿರೇಷನ್ ಸೈಟಾಲಜಿ ಅಂದರೆ ಟ್ಯೂಮರ್ ಇರ್ಬೋದು ಅಥವಾ ಗಂಟು ಇರ್ಬೋದು, ಅದರೊಳಗೆ ನೀಡ್ಲ್ ಹಾಕ್ಬಿಟ್ಟು ಅದರಲ್ಲಿ ಕೆಲವು ಸೆಲ್ಸ್ ತೊಗೋತೀವಿ, ಅಂದರೆ ಫ್ಲೂಯಿಡ್ ಥರ ಬರುತ್ತದು. ಅದನ್ನು ಸ್ಲೈಡ್ಸ್ ಅಂದರೆ ಗ್ಲಾಸ್ ಸ್ಲೈಡ್ಸ್ ಮೇಲೆ ಸ್ಮಿಯರ್ ಥರ ಮಾಡಿಬಿಟ್ಟು ನಾವು ಲ್ಯಾಬ್ರೇಟ್ರಿಗೆ ಕಳಿಸ್ಕೊಡ್ತೀವಿ. ಅದು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಥವಾ FNAC ಅಂತ ಹೇಳ್ತೀವಿ. ಇನ್ನೊಂದು ಕೋರ್ ಬಯಾಪ್ಸಿ ಅಂತ ಹೇಳ್ತೀವಿ. ಇದರಲ್ಲಿ ಏನಂದರೆ ಸ್ವಲ್ಪ ದಪ್ಪ ನೀಡ್ಲಿರುತ್ತೆ, ಗನ್, ಅದು ಬಯಾಪ್ಸಿ ಗನ್ ಅಂತ ಹೇಳ್ತೀವಿ ಜನರಲಿ. ಅದನ್ನ ಟ್ಯೂಮರ್ ಒಳಗೆ ಅದನ್ನು ಹಾಕ್ಬಿಟ್ಟು ನಾವು ಪೀಸಸ್ ತೆಗೆದು ಶೂಟ್ ಮಾಡಿದ ತಕ್ಷಣ ಅದರಲ್ಲಿ ಕೆಲವು ಪೀಸ್ಗಳು, ಅಂದರೆ ಟ್ಯೂಮರ್ದು ಪೀಸ್ಗಳು, ಕೋರ್ ಟಿಶ್ಯೂ ಅಂತ ಹೇಳ್ತೀವಿ, ಅದು ಅದರೊಳಗೆ ಬರುತ್ತೆ. ಅದನ್ನು ನಾವು ಫಾರ್ಮಲಿನ್ ಒಳಗಡೆ ಹಾಕಿ, ಅಂದರೆ ಫ್ಲೂಯಿಡ್ ಅದು ಅದರೊಳಗೆ ಹಾಕಿ ಬಾಟ್ಲಲ್ಲಿ ಕಳಿಸ್ಕೊಡ್ತೀವಿ ಲ್ಯಾಬ್ರೇಟ್ರಿಗೆ. ಸೊ ಎರಡರದ್ದು ಏನು ಡಿಫ್ರೆನ್ಸು? ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತಂದರೆ ಅದು ಲಿಮಿಟೆಡ್ ಅಪ್ಲಿಕೇಶನ್ಸ್ ಇರುತ್ತೆ. ಅಂದರೆ ಅದರಲ್ಲಿ ನಿಮಗೆ ತುಂಬ ಜಾಸ್ತಿ ಟಿಶ್ಯೂಸ್ ಇರೋದಿಲ್ಲ, ಅಂದರೆ ಬರೀ ಸ್ವಲ್ಪ ಸೆಲ್ ಇರುತ್ತೆ. ಸೈಟಾಲಜಿ ಅನ್ನೋದು ಅದಕ್ಕೆ, ಸೈಟೋ ಅಂದರೆ ಸೆಲ್ ಅಂತ, ಬರೀ ಆ ಸೆಲ್ಗಳನ್ನು ನೋಡಿಕೊಂಡು ಕ್ಯಾನ್ಸರ್ ಇದೆಯಾ ಇಲ್ವಾ, ಅಥವಾ ಯಾವ ಟೈಪ್ ಕ್ಯಾನ್ಸರು ಅಥವಾ ಇನ್ಫೆಕ್ಷನ್, ಇದನ್ನು ಕಂಡುಹಿಡಿಬೇಕಾಗುತ್ತೆ. ವೇರಾಸ್ ಟ್ರೂ ಕಟ್ ಬಯಾಪ್ಸಿ ಅಂದರೆ ಕೋರ್ ಬಯಾಪ್ಸಿ. ಟ್ರೂ ಕಟ್ ಅಂದರೆ ಕಟ್ ಆಗೋದು, ಅಥವಾ ಕೋರ್ ಅಂದರೆ ಒಂದು ಕೋರ್ ಟಿಶ್ಯೂ ಬರುತ್ತೆ. ಇದರಲ್ಲಿ ಏನಂತ ಇದರಲ್ಲಿ ಏನಂತ ಅಂತಂದರೆ ಒಂದು ಪೀಸ್ ಆಫ್ ಟಿಶ್ಯೂ ಬರುತ್ತೆ, 1 ಸೆಂಟಿಮೀಟರ್ ಲೆಂತ್ ಇರುವಂಥದ್ದು ಅಥವಾ 2 ಸೆಂಟಿಮೀಟರ್ ಲೆಂತ್ ಇರುವಂಥದ್ದು, ಫ್ಯೂ ಮಿಲಿಮೀಟರ್ ಥಿಕ್ ಇರುತ್ತೆ, ಆ ಥರ ಒಂದು ವರ್ಮ್ ಥರ ಇರುತ್ತೆ. ಇದು ಟ್ರೂ ಕಟ್ ಬಯಾಪ್ಸಿ ಅಂತ, ಬಯಾಪ್ಸಿ ಪೀಸಸ್. ಇದರಲ್ಲಿ ಏನಂತೆ ಜಾಸ್ತಿ ಮೆಟೀರಿಯಲ್ ಇರುತ್ತೆ. ಅದರಲ್ಲಿ ಅವರು ಅದನ್ನು ಸ್ಲೈಸ್ ಮಾಡಿ ಮೈಕ್ರೋಸ್ಕೋಪಲ್ಲಿ ಹಾಕಿ ನೋಡ್ಬೋದು. ಇದರಲ್ಲಿ ನಿಮಗೆ ಓವರಾಲ್ ಟಿಶ್ಯೂ ಅಮೌಂಟ್ ವಿಲ್ ಬಿ ಮೋರ್ ಇನ್ ಕೋರ್ ಬಯಾಪ್ಸಿ. ವೆರಾಸ್ FNACಯಲ್ಲಿ ಅಮೌಂಟ್ ಆಫ್ ಟಿಶ್ಯೂ ಇಸ್ ವೆರಿ ವೆರಿ ಲೆಸ್. ಆದರೆ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು? ಜನರಲಿ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಯೂಸ್ ಮಾಡೋದು ವೆರಿ ಫ್ಯೂ ಪ್ಲೇಸಸ್ಸಲ್ಲಿ. ಇವಾಗ ಮುಂಚೆ ಎಲ್ಲ ಮಾಡ್ತಾಯಿದ್ವಿ, ತುಂಬ ಕಡೆ ಮಾಡ್ತಾಯಿದ್ವಿ. ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಈಸ್ ಲಿಮಿಟೆಡ್. ಅಂದರೆ ಕೆಲವು ಸ್ಟ್ರಕ್ಚರ್ಸ್ಗೆ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ಈಗಲೂ ಕೂಡ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಈಸ್ ಕನ್ಸಿಡರ್ಡ್ ಸ್ಟ್ಯಾಂಡರ್ಡ್ ಆಫ್ ಕೇರ್ ಫಸ್ಟ್ ಇನ್ಸ್ಟೆನ್ಸಲ್ಲಿ. ಮತ್ತು ಪ್ಯಾರೋಟಿಡ್ ಅಂದರೆ ಇವಾಗ ಈ ಕಿವಿಯ ಹಿಂಭಾಗದಲ್ಲಿ 2 ಗ್ಲ್ಯಾಂಡ್ಸ್ ಇರುತ್ತೆ, ಪ್ಯಾರೋಟಿಡ್ ಗ್ಲ್ಯಾಂಡ್ಸ್ ಅಂದರೆ ಅದು ಏನು ಮಾಡುತ್ತೆ, ನಮ್ಮ ಸಲೈವ ಇರುತ್ತಲ್ಲ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ಏನಾರ ಟ್ಯೂಮರ್ ಇದೆಯಾ ಅದನ್ನು ನಾವು ತೆಗಿಬೇಕು ಅಂದರೆ FNAC ಮಾಡ್ತೀವಿ ನಾವು. ಅದು ಅಷ್ಟೇ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ಇದೆರಡು ಏನಕ್ಕೋಸ್ಕರ ನಾವು ಕೋರ್ ಬಯಾಪ್ಸಿ ಅಂದರೆ ಟ್ರೂ ಕಟ್ ಬಯಾಪ್ಸಿ ಮಾಡೋದಿಲ್ಲ ಅಂತಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ಯಾರೋಟಿಡ್ ಹತ್ರ ಅಲ್ಲೆಲ್ಲ ಫೇಶಿಯಲ್ ನರ್ವ್ಸ್ ಇರುತ್ತೆ, ಮತ್ತು ಈ ಥೈರಾಯ್ಡ್ ಹತ್ರ ಬ್ಲಡ್ ವೆಸಲ್ಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಟ್ರೂ ಕಟ್ ಬಯಾಪ್ಸಿ ನೀವು ಮಾಡಲಿಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅವ್ರು ಸ್ಟಡಿ ಮಾಡಿ ಕಂಡಿಡಿದ್ದಾರೆ, FNAC ಮಾಡಿದ್ರೆ ಅದು ಟ್ರೂ ಕಟ್ ಬಯಾಪ್ಸಿ ಅಷ್ಟೇ ಯೂಸ್ಫುಲ್ ಇರುತ್ತೆ ವಿತ್ ಲೆಸ್ ಕಾಂಪ್ಲಿಕೇಶನ್ಸ್. ಹಾಗಾಗಿ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಇದು 2-3 ಜಾಗಗಳಲ್ಲಿ ಮಾತ್ರ ಮಾಡ್ತೀವಿ. ಇನ್ನು ಬೇರೆ ಎಲ್ಲ ಕಡೆಯಲ್ಲೂ, ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ಲಂಗ್ ಟ್ಯೂಮರ್ ಇರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಸಸ್ಪಿಷನ್ ಇರ್ಬೋದು, ಅಥವಾ ಹೊಟ್ಟೆ ಒಳಗೆ ಟ್ಯೂಮರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಬೋನ್ ಟ್ಯೂಮರ್ ಇರ್ಬೋದು, ಎಲ್ಲ ಆಗಲಿ ಮೋಸ್ಟ್ ಕಾಮನ್ಲಿ ನಾವು ಮಾಡುವಂಥದ್ದು ಕೋರ್ ಬಯಾಪ್ಸಿ, ಅಂದರೆ ದೊಡ್ಡ ಪೀಸ್ಗಳನ್ನು ತೆಗಿತೀವಿ. ಸೊ ಇಮೇಜ್ ಗೈಡೆನ್ಸ್ ಅಂತ ಏನಕ್ಕೆ ಹೇಳ್ತೀವಿ? ಮೋಸ್ಟ್ ಆಫ್ ದ ಟೈಮ್ ಇದೆಲ್ಲ ಸಣ್ಣ, ತುಂಬ ಸ್ಮಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 10 to 15 ಮಿಲಿಮೀಟರ್, 1 to 1.5 ಸೆಂಟಿಮೀಟರ್ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ದು ಟ್ಯೂಮರು. ಅದನ್ನು ನಾವು ನೋಡಿ ಕೈಯಲ್ಲಿ ಪ್ಯಾಲ್ಪಬಲ್ ಇಲ್ಲ ಅಂತಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನೋಡಿಕೊಂಡು ನೀಡಲ್ನ ಹಾಕಬೇಕಾಗುತ್ತೆ. ಆ ನೀಡಲ್ನ ಹಾಕಿದಾಗ ನೀಡಲ್ ಪಾತ್ ಗೊತ್ತಾಗುತ್ತೆ, ಆ ಟ್ಯೂಮರ್ ಒಳಗೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತು ನಾವು ಸ್ವಲ್ಪ ಈ ಥರ ಅಜಿಟೇಟ್ ಮಾಡಿದ್ರೆ ಅದರೊಳಗೆ ಸೆಲ್ಸ್ ಬರುತ್ತೆ. ಸಿಮಿಲರ್ಲಿ ಇಲ್ಲಿಗೂ ಅಷ್ಟೇ. ಸೊ ಇದರಲ್ಲಿ ಏನಾಗುತ್ತೆ, ನರ್ವ್ ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ, ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ವೇರಾಸ್ ಡಿಫ್ರೆಂಟ್ ಪೋರ್ಷನ್ಸಲ್ಲಿ ಅಂದರೆ ಬ್ರೆಸ್ಟ್ ಇರ್ಬೋದು, ಲಿವರ್ ಇರ್ಬೋದು, ಇಲ್ಲೆಲ್ಲ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಮಾಡಿದ್ರೆ ಅದು ಲೆಸ್ ಅಡೆಕ್ವೇಟ್ ಆಗಿರುತ್ತೆ. ಮ್ಯಾಲಿಗ್ನೆನ್ಸಿ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ, ಯಾವ ಟೈಪ್ ಮ್ಯಾಲಿಗ್ನೆನ್ಸಿ ಗೊತ್ತಾಗೋದಕ್ಕಿಲ್ಲ. ಹಾಗಾಗಿ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಈಕ್ವಲಿ ಗುಡ್ ಇನ್ ಪ್ಯಾರೋಟಿಡ್ ಆ್ಯಂಡ್ ಥೈರಾಯ್ಡ್ ಗ್ಲ್ಯಾಂಡ್ಸ್
compared to true cut biopsy with less complications. Whereas in all other places ನಾವು ಟ್ರೂ ಕಟ್ ಬಯಾಪ್ಸಿ ಅಥವಾ ಕೋರ್ ಬಯಾಪ್ಸಿನ ಯೂಸ್ ಮಾಡಬೇಕಾಗುತ್ತೆ. ಇದು ಇಮೇಜ್ ಗೈಡೆನ್ಸಲ್ಲಿ ಮಾಡೋದ್ರಿಂದ ಮೋರ್ ಅಕ್ಯುರೇಟ್ಸ್ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ಅಲ್ಟ್ರಾಸೌಂಡ್ ಫಾರ್ ದಿ ಸೂಪರ್ಫಿಷಿಯಲ್ ಸ್ಟ್ರಕ್ಚರ್ಸ್. ಬ್ರೆಸ್ಟ್ಗೂ ಅಷ್ಟೇ ಅಲ್ಟ್ರಾಸೌಂಡ್ ಯೂಸ್ ಮಾಡ್ಕೋಬೋದು ಫಾರ್ ಇಮೇಜ್ ಗೈಡೆನ್ಸ್. ವೆರಾಸ್ ಲಿವರ್ಗೂ ಎಷ್ಟೋ ಸತಿ ಅಲ್ಟ್ರಾಸೌಂಡ್ ಯೂಸ್ ಮಾಡ್ಕೋಬೋದು. ಲಂಗ್ಸು, ಬೋನ್ಸು ಅಥವಾ ಡೀಪ್ ಸ್ಟ್ರಕ್ಚರ್ಸ್ ಇನ್ ದಿ ಅಬ್ಡಮನ್ನು ಇದಕ್ಕೆಲ್ಲ ಸ್ವಲ್ಪ CT ಸ್ಕ್ಯಾನ್ ಬೇಕಾಗುತ್ತೆ. ಗೆಳೆಯರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋಲಿ ಇದೇ ತರಹ ಬೇರೆ ಏನಾದರೂ ಸ್ಪೆಷಲ್ ವಿಚಾರಗಳ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್ ಆ್ಯಂಡ್ ಡಿಫ್ರೆಂಟ್ ಟೆಕ್ನಿಕ್ಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.